ಓಂ ನಮೋ ಹನುಮತೆ ರುದ್ರಾವತಾರಾಯ ನಮಃ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಶ್ರೀರಾಮಚಂದ್ರ ಮೂರ್ತಿಯು ಸೀತೆಯೊಂದಿಗೆ ಸಂಭಾಷಣೆ ಮಾಡುತ್ತಾ ಹನುಮ ಹಾಗೂ ರಾಮನ ಮೈತ್ರಿಯ ಬಗ್ಗೆ ವಿವರಿಸಿದ್ದ. ಸೀತಾದೇವಿ, ನಮ್ಮ ಅರಣ್ಯವಾಸದ ಸಮಯದಲ್ಲಿ ಮಾಯಾ ಜಿಂಕೆಯ ಮೇಲಿನ ವ್ಯಾಮೋಹದಿಂದ ನೀನು ಅದನ್ನು ತರುವಂತೆ ನನಗೆ ಹೇಳಿದ್ದೆ. ಆಗ ನಾನು ಧನುರ್ಬಾಣಗಳನ್ನು ಧರಿಸಿ ಅದನ್ನು ಹಿಂಬಾಲಿಸಿ ಹೋಗಿದ್ದೆ. ನಿನಗದು ನೆನಪಿದೆಯಾ? ಅಷ್ಟರಲ್ಲಿ ರಾವಣನು ನಿನ್ನನ್ನು ಅಪಹರಿಸಿ ತೆಗೆದುಕೊಂಡು ಹೋಗಿದ್ದನಲ್ಲ. ಆ ಸಮಯದಲ್ಲಿ ನನ್ನ ಮನಸ್ಸು ನಿನ್ನ ವಿಯೋಗ ದುಃಖದಿಂದ ತುಂಬಿಕೊಂಡು ಕ್ಷಣಕಾಲವು ನಿನ್ನ ಬಿಟ್ಟಿರಲಾರದೆ ವಿಲಪಿಸಿತ್ತು. ನಿನ್ನ ವಿಯೋಗ ದುಃಖದಿಂದ ಕ್ಷಣಕಾಲವು ನೆಮ್ಮದಿಯಿಲ್ಲದೆ ಅರಣ್ಯವನ್ನೆಲ್ಲ ಸುತ್ತಾಡ್ತಿದ್ದೆ. ಅಂದು ನನ್ನ ಪರಿತಾಪ ಭಾರ, ನಾನು ಪಟ್ಟ ಕಷ್ಟ, ನಾನು ಅನುಭವಿಸಿದ ದುಃಖ ಹಾಗೂ ನೋವನ್ನ ಏನೆಂದು ಹೇಳಲಿ. ಆಗ ನನ್ನ ಕಣ್ಣಿಗೆ ಸರ್ವವು ಅಂಧಕಾರಮಯವಾಗಿ ಕಾಣಿಸಿತ್ತು. ಪದ್ಮವನದಲ್ಲಿ ಒಂಟಿಯಾಗಿ ಪದ್ಮದಂತೆ ದೀನಾವಸ್ಥೆಯಲ್ಲಿದ್ದ ನಾನು ನಿಟ್ಟುಸಿರನ್ನ ಬಿಟ್ಟು ಏಕಾಂಗಿಯಾಗಿ ಸುತ್ತುತ್ತಾ ವಿರಹ ವೇದನೆಯಿಂದ ಕಾಡನ್ನೆಲ್ಲ ಸುತ್ತುತ್ತಿದ್ದೆ. ಅದೇ ಸಮಯದಲ್ಲಿ ನನ್ನನ್ನು ರಕ್ಷಿಸೋಕೆ ಅಂತಾನೆ ಬಂದನೇನೋ ಎಂಬಂತೆ ಈ ಹನುಮನ ರೂಪ ನನಗೆ ಕಾಣಿಸಿತ್ತು. ಆ ರೂಪದ ವರ್ಣನೆಯನ್ನ ಮಾಡಲಾಗದು. ಆಹಾ, ಏನದು ರೂಪ! ಆತನು ಜನಿವಾರವನ್ನ ಧರಿಸಿದ್ದ, ರೇಷ್ಮೆ ವಸ್ತ್ರವನ್ನ ತೊಟ್ಟು ಚಿನ್ನದ ಉಡುದಾರವನ್ನ ಸುತ್ತಿಕೊಂಡಿದ್ದ, ನವರತ್ನ ಖಚಿತ ಕರ್ಣಕುಂಡಲಗಳನ್ನ ಧರಿಸಿದ್ದ. ಬಾಲಸೂರ್ಯನನ್ನ ಹೋಲುವ ಕೆಂಪನೆಯ ಮುಖ ಅವನದ್ದಾಗಿತ್ತು. ಕೌಪಿನವನ್ನ ಸುತ್ತಿಕೊಂಡು ಕೈಗೆ ಕಡಗವನ್ನ ಧರಿಸಿದ್ದ. ತನ್ನ ಮುಖದ ನವ್ಯಕಾಂತಿಯೊಂದಿಗೆ ಹೊರಗಿನ ಪ್ರಪಂಚವೆಲ್ಲ ಸುವರ್ಣ ಕಾಂತಿಗಳೊಂದಿಗೆ ಪ್ರಕಾಶಿಸುತ್ತಿದ್ದಂತಹ ಆ ಬ್ರಹ್ಮಚಾರಿಯಾಗಿದ್ದ ಹನುಮಂತನನ್ನ ನಾನು ಕಂಡೆ. ತನ್ನ ಮುಖದ ನವ್ಯಕಾಂತಿಯೊಂದಿಗೆ ಹೊರಗಿನ ಪ್ರಪಂಚವನ್ನೆಲ್ಲ ಸೂರ್ಯಕಾಂತಿಗಳೊಂದಿಗೆ ಪ್ರಕಾಶಿಸುತ್ತಿದ್ದಂತಹ ಆ ಬ್ರಹ್ಮಚಾರಿಯನ್ನ ನೋಡುತ್ತಲೇ ನನ್ನ ಮನಸ್ಸಿನಲ್ಲಿದ್ದಂತಹ ವಿರಹ ವೇದನೆಯು ನಿವಾರಣೆಯಾಗಿ ಹೋಗಿತ್ತು. ಮನಸ್ಸು ಉಲ್ಲಾಸವಾಗಿತ್ತು. ಆ ರೀತಿ ನಮ್ಮ ಬಳಿಗೆ ಬರುತ್ತಿದ್ದಂತಹ ಆ ಬ್ರಹ್ಮಚಾರಿಯನ್ನ ಕಂಡು ಲಕ್ಷ್ಮಣನೊಂದಿಗೆ ನಾನು ಹೀಗೆ ಹೇಳಿದ್ದೆ: ಸಹೋದರ ಲಕ್ಷ್ಮಣ, ನೋಡಿದೆಯ ಆ ದಿವ್ಯಮಂಗಳ ಸ್ವರೂಪ ಮೂರ್ತಿಯ ರೂಪವನ್ನ? ಸಕಲ ತೇಜೋಗುಣ ಸಂಪನ್ನನಾಗಿದ್ದನಲ್ಲವೇ? ಆತನು ಸುಪ್ರಸನ್ನ ಶುಭ ದೃಷ್ಟಿಗಳೊಂದಿಗೆ ನಮ್ಮ ಕಡೆಗೆ ಬರುತ್ತಿದ್ದಾನೆ. ಆತನನ್ನ ನೋಡುತ್ತಿದ್ರೆ ಕಣ್ಣುಗಳು ಪಾವನವಾಗುತ್ತೆ. ಆತನು ಆದರಣೀಯನು ಎಂದು ಆತನನ್ನ ನೋಡುತ್ತಲೇ ನನಗೆ ಆ ರೀತಿ ಶುಭ ಶಕುನವು ಉಂಟಾಯಿತು. ಆ ಬ್ರಹ್ಮಚಾರಿಯನ್ನ ನೋಡುತ್ತಲೇ ಈತನಿಂದ ನನ್ನ ದುಃಖ ಹಾಗೂ ಚಿಂತೆಗಳು ನಿವಾರಣೆಯಾಗುತ್ತೆ ಅಂತ ಅನಿಸ್ತಿದೆ. ಶುಭಗಳು ಉಂಟಾಗುತ್ತೆ ಅಂತ ಅನಿಸ್ತಿದೆ. ಲಕ್ಷ್ಮಣ, ಈ ಒಟ್ಟು ಶಿವನಾದ್ರೂ ಆಗಿರಬೇಕು, ಅಥವಾ ನಮ್ಮ ತಾಪವನ್ನ ನಿವಾರಣೆ ಮಾಡುವುದಕ್ಕೆ ಪರಿಹಾರ ಮಾರ್ಗೋಪಾಯಗಳನ್ನ ಸೂಚಿಸೋದಕ್ಕೆ ಬರುತ್ತಿರೋ ಪ್ರಾಣೇಶ್ವರನಾದ್ರೂ ಆಗಿರಬೇಕು. ಅವನನ್ನ ಹೊರತುಪಡಿಸಿ ಬೇರೊಬ್ಬರಲ್ಲಿ ಅಂತಹ ಲಕ್ಷಣಗಳಿರೋದಿಲ್ಲ. ಪ್ರಾಕ್ತನ ಜನ್ಮ ಪುಣ್ಯ ಪರಿಪಾಕ ವಿಶೇಷದಿಂದಲ್ಲದೆ ಇದ್ದಿದ್ರೆ ಇಂತಹ ಮಹಾಪುರುಷನೊಂದಿಗೆ ಸಂಭಾಷಿಸುವ ಅದೃಷ್ಟವು ಸಿಗೋದಿಲ್ಲ. ಸುವರ್ಣ ಛಾಯೆಯೊಂದಿಗೆ ಬರುತ್ತಿರುವ ಆತನ ಶರೀರ ಕಾಂತಿಗಳಿಗೆ ವನದಲ್ಲಿನ ಗಿಡಮರಗಳೆಲ್ಲವೂ ಯಾವ ರೀತಿ ಸೌಂದರ್ಯ ಹಾಗೂ ಸೊಬಗನ್ನ ಉಂಟು ಮಾಡುತ್ತಿವೆಯೋ ನೋಡು. ಹಿಂದೆಂದು ಇಂತಹ ದೃಢಕಾಯಸ್ಥನನ್ನ ನಾನೆಂದು ನೋಡಲಿಲ್ಲ. ಆತನನ್ನ ನೋಡ್ತಿದ್ರೆ ನಮ್ಮೊಂದಿಗೆ ಸ್ನೇಹ ಭಾವನೆಯನ್ನು ತೋರುವಂತೆ ಅನಿಸ್ತಿದೆ. ಆತನನ್ನ ನಮ್ಮೊಂದಿಗೆ ಇಟ್ಟುಕೊಂಡ್ರೆ ನಮಗೆ ಅನುಕೂಲಕರವಾಗಿರುತ್ತೆ. ಆತನೊಂದಿಗೆ ನಾವು ಸ್ನೇಹ ಮಾಡಬೇಕಾಗಿದೆ ಎಂದು ಈ ರೀತಿ ಉತ್ಸಾಹ ವಚನಗಳನ್ನ ಹೇಳುತ್ತಿದ್ದ ನನ್ನ ಬಳಿಗೆ ಆ ಹನುಮಂತ ಬಂದು ನಿಂತಿದ್ದ. ಆ ರೀತಿ ನನ್ನ ಮುಂದೆ ಬಂದು ನಿಂತ ಹನುಮನು ನನ್ನ ಮನಸ್ಸಿನಲ್ಲಿರುವ ಇಂಗಿತವನ್ನ ತನ್ನ ಆತ್ಮದಲ್ಲಿ ಅರಿತು ನಾನು ಹೇಳಿದ ಶುಭವಚನಗಳನ್ನ ಆಲಿಸಿದ್ದ. ಆಗ ಆ ಹನುಮಂತ ಎರಡೂ ಕೈಗಳನ್ನ ತನ್ನ ಹಣೆಯ ಮೇಲೆ ಇಟ್ಟುಕೊಂಡು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದ. ನಮ್ಮ ಚರಿತೆಯನ್ನೆಲ್ಲ ಲಕ್ಷ್ಮಣನಿಂದ ತಿಳಿದುಕೊಂಡವನಾಗಿ ನಮ್ಮ ಮನಸ್ಸಿನಲ್ಲಿನ ಚಿಂತೆಯನ್ನ ಮಟಮಾಯವಾಗುವಂತೆ ಸುಧಾಮಧುರವಾಗಿ ಈ ರೀತಿ ಹನುಮಂತ ಹೇಳಿದ್ದ: ಮಹಾರಾಜ, ನಮ್ಮ ರಾಜನಾದ ಸುಗ್ರೀವನನ್ನ ಕರೆಸುತ್ತೇನೆ. ನಿಮಗೆ ಸೇವಕನನ್ನಾಗಿ ಮಾಡುತ್ತೇನೆ. ನಿಮ್ಮ ಪಾದಗಳನ್ನ ಸೇವಿಸುತ್ತೇನೆ. ನಿಮ್ಮನ್ನೇ ಸ್ವಾಮಿಯಾಗಿ ಭಾವಿಸುತ್ತೇನೆ. ಕಪಿಶ್ರೇಷ್ಠನಾದ ಕೇಸರಿಗೂ ಹಾಗೂ ಅಂಜನಾದೇವಿಗೆ ಜನಿಸಿದ ನನ್ನನ್ನ ಆಂಜನೇಯ ಅಂತ ಕರೆಯುತ್ತಾರೆ. ನನಗೆ ಗತಿಯಾದ ಪ್ರಭು ಯಾರೆಂದು ತಿಳಿಯಪಡಿಸುವಂತೆ ನಾನು ಬ್ರಹ್ಮದೇವನನ್ನ ಕೋರಿದ್ದೆ. ಆಗ ನಿನ್ನಲ್ಲಿರುವ ಅಲಂಕಾರಗಳನ್ನ ಯಾರು ಗುರುತಿಸುತ್ತಾರೋ ಆತನೇ ನಿನಗೆ ಪ್ರಭುವಾಗುತ್ತಾನೆ ಅಂತ ಬ್ರಹ್ಮದೇವರು ನನಗೆ ತಿಳಿಸಿದ್ದ. ಅಲ್ಲದೆ ಆತನೇ ನಿನಗೆ ಗತಿಯೆಂದು ಭಾವಿಸು ಅಂತ ಶುಭವನ್ನ ಸೂಚಿಸಿದ್ದ. ಆ ವಿಧಾತನು ಆಜ್ಞಾಪಿಸಿದಂತೆಯೇ ನನ್ನ ಗುಣ ಸಂಪನ್ನಗಳನ್ನ ನೀವು ಗುರುತಿಸಿದ್ದೀರಾ. ನೀವೇ ನನ್ನ ಪ್ರಭುಗಳಾಗಿರಬೇಕು ಅಂತ ಹನುಮಂತ ಹೇಳಿದ್ದ. ಈ ರೀತಿ ಹನುಮನೊಂದಿಗೆ ನನ್ನ ಮೈತ್ರಿ ಉಂಟಾಯಿತು ಅಂತ ಸೀತಾದೇವಿಗೆ ಶ್ರೀರಾಮಚಂದ್ರ ಪ್ರಭು ವಿವರಿಸಿ ಹೇಳಿದ್ದ. ಆ ರೀತಿ ಹೇಳುತ್ತಿದ್ದ ಶ್ರೀರಾಮಚಂದ್ರ ಮೂರ್ತಿಯ ಮಾತುಗಳನ್ನ ಕೇಳಿದ ಸೀತಾದೇವಿಯು ತನ್ನ ಆಶ್ಚರ್ಯವನ್ನ ಪ್ರಕಟಿಸಿದ್ಲು. ಪ್ರಭು, ವಾಯುಪ್ರಸಾದವಾಗಿ ಅಂಜನಾದೇವಿಯ ತಪಃಫಲವಾಗಿ ಆಕೆಯ ಗರ್ಭದಲ್ಲಿ ಜನಿಸಿದ ರುದ್ರ ತೇಜವೇ ಹನುಮಂತ. ಲೋಕಪಾಲಕನಿಂದ ಅನೇಕ ವರಗಳನ್ನ ಹೊಂದಿ
ತಾನು ಸ್ವತಂತ್ರನಾಗಿದ್ದು ಸಹ ನಿಮ್ಮಲ್ಲಿ ಸ್ವಾಮಿ ಭಾವನೆಯನ್ನ ಪ್ರಕಟಿಸಿದನೆಂದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಆತ್ಮಜ್ಞಾನಿಯಾದ ಹನುಮನ ನಂತರದ ವೃತ್ತಾಂತವನ್ನ ಹೇಳಿ ಅಂತ ಸೀತಾದೇವಿಯು ಕುತೂಹಲದಿಂದ ಕೇಳಿದ್ಲು. ಆಗ ಶ್ರೀರಾಮಚಂದ್ರ ಮೂರ್ತಿಯು ಶಿವಕೇಶವರ ನಡುವಿನ ಅಭೇದವನ್ನ ಹೇಳೋಕೆ ಶುರು ಮಾಡಿದ್ರು.